ರಾಮಭಕ್ತನ ಬಂಧನ ಆಗಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿಯ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೋಡಿ, ರಾಮಭಕ್ತನ ಬಂಧನ ಸರ್ಕಾರದ ಕುಹಕ ನೀಚತನ. ಇದು ರಾಮ ಮಂದಿರ ನಿರ್ಮಾಣವಾದರೆ ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು? ಐಸಿಸ್ ಸರ್ಕಾರ ಅಂತ ಸಿದ್ದರಾಮಯ್ಯ ತಿಳಿದುಕೊಂಡಿದ್ದಾರೆ ಅಂತ ಹುಬ್ಬಳ್ಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅನಗತ್ಯವಾಗಿ ದ್ವೇಷವನ್ನು ಹುಟ್ಟಾಕ್ತಿದ್ದಾರೆ, ಇದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ರು. ರಾಮ ಭಕ್ತನ ಬಂಧನ ಸರ್ಕಾರದ ಕುಹಕ ನೀಚತನ ಇದು ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ರಾಮ ಮಂದಿರ ನಿರ್ಮಾಣ ಆದರೆ ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು ಅಂತೇಳಿ ಐಸಿಸ್ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯನವರು ತಿಳಿದುಕೊಂಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ರಾಮ ಭಕ್ತನ ಬಂಧನ ಇರುವಂಥ ಹಿನ್ನೆಲೆಯಲ್ಲಿ ಅಂದರೆ ಈಗ ಇಬ್ಬರು ಅರೆಸ್ಟ್ ಆಗಿದ್ದಾರೆ. 31 ವರ್ಷದ ಹಳೆಯ ಕೇಸ್ ಇದು. ಈಗ ಅದು ರೀಓಪನ್ ಆಗಿ ಬಂಧನ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಕೇಸ್ ಈಗ ರೀಓಪನ್ ಮಾಡೋದು ಯಾಕೆ ಅಂತೇಳಿ, ಸೊ ರಾಮ ಮಂದಿರ ನಿರ್ಮಾಣ ಆದರೆ ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. 31 ವರ್ಷದ ಹಿಂದಿನ ಪ್ರಕರಣವನ್ನು ಪುನಃ ಕೆದಕುವಂಥದ್ದು ಸರ್ಕಾರದ ಒಂದು ಕುಹಕತನ, ಸರ್ಕಾರದ ನೀಚತನ. ರಾಮ ಮಂದಿರ ನಿರ್ಮಾಣ ಆದರೆ ನಿಮ್ಗೆ ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು ಅಂತ ನಾನು ಸಿದ್ದರಾಮಯ್ಯನವ್ರನ್ನ ಮತ್ತು ಉಳಿದ ಸಂಬಂಧಿಸಿದ ಮಂತ್ರಿಗಳನ್ನು ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ರಾಮ ಮಂದಿರ ಉದ್ಘಾಟನೆ ಆಗ್ತದೆ ಅಂತಂದ್ರೆ ನಿಮ್ಗೆ ಯಾಕೆ ದುಃಖ, ಬೇಜಾರ, ಹೊಟ್ಟೆ ಕಿಚ್ಚು ಯಾಕೆ ನಿಮ್ಗೆ? ಏನೂ ಮಾಡಲಾರ್ದ ಅಮಾಯಕವ ಒಬ್ಬರು ಕುಲಕರ್ಣಿ ಅಂತ ತಿಳ್ಕೊಂಡು ಈ ಪ್ರಶಾಂತ್ ನಾಥು ಅವ್ರ ಮನೆ ಅದ ನೋಡ್ರಿ, ಅವ್ರ ಪಕ್ಕಕ್ಕೆ ಒಬ್ರು ಇದ್ದಾರೆ, 75 ವಯಸ್ಸು ಅವ್ರಿಗೆ. ಅವ್ರನ್ನೂ ಕರ್ಕೊಂಡು ಹೋಗ್ಯಾರ ಪೊಲೀಸ್ ಸ್ಟೇಷನ್ಗೆ. ಅವ್ರದ್ದು ಎದುರೋಗೋ ಹೆಸರು ಇಲ್ಲ. ಆ ಟೈಮ್ದಾಗ ಇತ್ತಂತ ಅವ್ರದ್ದು ಹೆಸರು. ಒಮ್ಮೆ ಕೋರ್ಟಿನ ಸಮನ್ಸು ಬಂದಿಲ್ಲ, ಏನೂ ಆಗಿಲ್ಲ. ಈಗ ಸುಮ್ಮನೆ ಏನು ಹೇಳ್ತಾರೆ, ಕೋರ್ಟ್ ವಾರಂಟ್. ಅವ್ರ ಕೋರ್ಟ್ ವಾರಂಟ್ ಗಿರಂಟ್ ಏನೂ ಇಲ್ಲ. ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸೆದಂಥ ದೇಶದ್ರೋಹಿಗಳನ್ನು ಬಿಡಿಸ್ಬೇಕು ಅಂಥೇಳಿ ಲೆಟರ್ ಬರೆಯೋದು. ಇನ್ನೊಂದು ಕಡೆ KJ ಹಳ್ಳಿ DJ ಹಳ್ಳಿ ಪ್ರಕರಣದಲ್ಲಿರುವಂಥವ್ರನ್ನ ಕೈ ಬಿಡಬೇಕು. PFI ಕಾರ್ಯಕರ್ತರ ಮೇಲಿದ್ದಂಥ ಕೇಸುಗಳನ್ನು ಹಿಂತಕ್ಕೊಳ್ಳೋದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.